ಪ್ಲೀಸ್ ಕಮೆಂಟ್ ಮಾಡಿರಿ. ಈ ಪೌರಾಣಿಕ ಕಥೆಗಳು ಎಷ್ಟೊಂದು ಕ್ರಿಯೇಟಿವ್ ಇರ್ತಾವಲ್ರಿ. ಅದನ್ನ ಅನ್ಸುತ್ತೆ ನನಗೆ ಇವತ್ತಿನ ಒಂದು ಕಥೆಗಳು ನೋಡಿದಾಗ. ಈ ಪೌರಾಣಿಕ ಕಥೆಗಳು ಇದಿಲ್ಲಿ ಎಷ್ಟು ನಿಜ ಎಷ್ಟೋ ಸತ್ಯ ಗೊತ್ತಿಲ್ಲ, ಎಷ್ಟು ಸುಳ್ಳೋ ಗೊತ್ತಿಲ್ಲ, ಅದು ಸಹಿತ ಕ್ರಿಯೇಟಿವಿಟಿ ಎಷ್ಟಿರುತ್ತಲ್ಲ ಅಂತ. ನಮ್ಮ ಸಾಹಿತ್ಯದಲ್ಲಿ ಈ ಒಂದು ಕಥೆಗಳನ್ನು ನೋಡಿದಾಗ ಕವಿಗಳ ಒಂದು ಕ್ರಿಯೇಟಿವಿಟಿ ಬಹಳ ಇತ್ತು ಅಂತ ಅನ್ಸುತ್ತೆ ನಂಗೆ. ಬಹಳ ಅಗಾಧವಾದ ಪಾಂಡಿತ್ಯವನ್ನು ಅವ್ರು ಹೊಂದಿದ್ರು. ಎಷ್ಟು ಇಮ್ಯಾಜಿನೇಷನ್ಸ್ ಪವರ್ ಉಂಟಾയിരുന്നವರಿಗೆ ಅಂತ ಅರ್ಥ ಆಗುತ್ತೆ. ನಾವೊಂದು ಕತೆ ಹೇಳ್ಬೇಕಂದ್ರೆ ನಮ್ಗೆ ಇದಿರುತ್ತೆ. ಅವರು ಕಥೆಯೊಳಗೆ ಕತೆ, ಜನ್ಮದೊಳಗೆ ಜನ್ಮ, ಇಂಥ ಹಲವಾರು ಜನ್ಮಗಳನ್ನು ಇಟ್ಟುಕೊಂಡು ಹಲವಾರು ಕಥೆಗಳನ್ನು, ಅದರೊಳಗೆ ಅನೇಕ ಪಾತ್ರಗಳನ್ನು, ಅನೇಕ ಹೆಸರುಗಳನ್ನು, ಅನೇಕ ಊರುಗಳನ್ನು, ಅನೇಕ ಗ್ರಾಮಗಳನ್ನು, ಅನೇಕ ಪಟ್ಟಣಗಳನ್ನು, ಎಷ್ಟೆಲ್ಲ ಹೆಸರುಗಳನ್ನು, ವೆರೈಟಿ ಹೆಸರುಗಳು ರೀ, ನಾವು ಕೇಳಿರೋಂಗಿಲ್ಲ. ಆಮೇಲೆ ಒಂದು ಕಥೆಯೊಳಗೆ ಆ ಹೆಸರುಗಳು ಮತ್ತೆ ರಿಪೀಟ್ ಆಗಂಗಿಲ್ಲ ರೀ. ನಾ ಹೇಳೋದು ಅರ್ಥ ಆತ್ರಿ. ಅಂದ್ರೆ ಹೊಸ ಹೆಸರುಗಳು ಇರ್ತಾವೆ, ಹೊಸ ಪ್ರದೇಶಗಳು ಇರ್ತಾವೆ, ವ್ಯಕ್ತಿ ಹೆಸರುಗಳು ಇರ್ಬೋದು, ಆ ಪ್ರದೇಶದ ಹೆಸರುಗಳು ಇರ್ಬೋದು. ಅಷ್ಟು ಹೊಸ ಹೆಸರುಗಳನ್ನು, ಒಂದು ಬಾರಿ ಉಪಯೋಗ ಮಾಡಿದಂತಹ ಹೆಸರುಗಳನ್ನು ಪುನಃ ಉಪಯೋಗ ಮಾಡಂಗಿಲ್ಲ ರೀ. ಅಂತಹ ನಾನಾ ಹೆಸರುಗಳನ್ನು ಇರ್ಬೋದು, ಪ್ರದೇಶವಾಗಿರ್ಬೋದು, ಇಲ್ಲ ವ್ಯಕ್ತಿಗಳಿರ್ಬೋದು, ಅಂತಹ ಪಾತ್ರಗಳನ್ನು ಅವರು ಸೃಷ್ಟಿ ಮಾಡಿಕೊಂಡು ಕಥೆಗಳ ಮೂಲಕ ಹೇಳಿದ್ದು ಬಹಳ ಗ್ರೇಟ್ ಅನಿಸುತ್ತೆ ರೀ. ಅವ್ರು ಹ್ಯಾಟ್ಸ್ ಆಫ್ ಹೇಳಬೇಕು ಅವರಿಗೆ. ಅಷ್ಟು ಅಗಾಧವಾದ ಪಾಂಡಿತ್ಯವನ್ನು ನಮ್ಮ ಕವಿಗಳು ಹೊಂದಿದ್ರು. ಕನ್ನಡ ಸಾಹಿತ್ಯದಲ್ಲಿ ಕವಿಗಳು ಹೊಂದಿದ್ರು. ಅವರು ರಚನೆ ಮಾಡಿದಂತಹ ಒಂದು ಸಾಹಿತ್ಯವನ್ನು ನೋಡಿದಾಗ ಇವತ್ತಿನ ಒಂದು ಸಾಹಿತ್ಯ ಏನೂ ಅಲ್ಲ ಅನಿಸುತ್ತೆ ರೀ. ನಾವು ಮಾಡುವಂತಹ ಬರವಣಿಗೆ ಇರ್ಬೋದು, ಏನಿರ್ಬೋದು, ಏನೂ ಅಲ್ಲ. ಅಷ್ಟು ಅವರು ಅಗಾಧವಾದಂತಹ ಕೊಡುಗೆಯನ್ನು ಕೊಟ್ಟು ಹೋದರು. ಅವರ ಕೃತಿಗಳು ಇವತ್ತಿಗೂ ಸಹಿತ ಏನ್ರಿ ಶಾಶ್ವತವಾಗಿ ನಮ್ಮೆಲ್ಲರ ಮನದಲ್ಲಿ ಉಳ್ಕೊಂಡವು. ಯಾಕಂದ್ರೆ ಅಷ್ಟು ಕ್ಯೂರಿಯಾಸಿಟಿ ಇತ್ತು ರೀ. ಒಂದು ಕತೆ ನಾವು ನಮ್ಮ ಮನಸ್ಸಿನಾಗ ಯಾವಾಗಲೂ ಇರುತ್ತ ಅಂದ್ರೆ ಆ ಕತೆ ಅಷ್ಟು ಕ್ಯೂರಿಯಾಸಿಟಿ ಇರುತ್ತೆ. ಓದುಗನನ್ನು ಸಹೃದಯನ ಎಳ್ಕೊಂಡು ಹೋಗ್ಬೇಕ್ರಿ. ಕತೆ ಮುಂದೇನಾಯ್ತು ಅಂಥೇಳಿ ಆ ಇಂಟ್ರೆಸ್ಟ್ ಕೊನೆವರೆಗೂ ನಾವು ಮೇಂಟೈನ್ ಮಾಡ್ಕೊಂಡು ಹೋಗೋದೇ ಕಥೆಯ ಒಂದು ರಹಸ್ಯ ಅಂತ ಹೇಳ್ಬೋದು ರೀ. ಸ್ವಲ್ಪ ಓದಿದ್ಮೇಲೆ ನಮ್ಗೆ ಬೋರ್ ಆಗತೈತಿ, ಬೇಜಾರಾಗತೈತಿ ಅಂದ್ರೆ ಅದು ಕರೆಂಟ್ ಹೋಗಿತ್ತು ರೀ. ಹಾಗಾಗಿ ಕರೆಂಟ್ ಹೋಯ್ತು, ಡಿಸ್ಕನೆಕ್ಟ್ ಆಗಿತ್ತು. ಹಾಗಾಗಿ ವಾಪಸ್ ಕನೆಕ್ಟ್ ಮಾಡಿದೆ ನಾನು. ಇವತ್ತಿನ ಲೈವ್ನೊಳಗೆ ನಾನು ಶಿವಕೋಟ್ಯಾಚಾರ್ಯರು ಬರೆದಂತಹ ಬಡ್ಡಾರಾಧನೆ ಗದ್ಯ ಕೃತಿಯಲ್ಲಿನ 4ನೇ ಕಥೆಯಾದಂತಹ ಸನತ್ ಕುಮಾರ ಚಕ್ರವರ್ತಿಯ ಕಥೆಯನ್ನು ಶೇರ್ ಮಾಡಿದೆ. ಈ ಕಥೆಯನ್ನು ಬಹಳ ಜನ ಕೇಳೋಕ್ಕೆ ಸಾಧ್ಯ ಇಲ್ಲ. ಕನ್ನಡ ಒಂದು ಕನ್ನಡ ಐಚ್ಛಿಕ ವಿಷಯವನ್ನು ತಗೊಂಡವ್ರು ಮಾತ್ರ ಇದು ಕೇಳಿರುವಂತಹ ಚಾನ್ಸ್ ಐತಿ. ಬೇರೆಯವ್ರಿಗೆ ಇದು ಕತೆ ಕೇಳುವಂತಹ ಚಾನ್ಸ್ ಇಲ್ಲ. ಅಂದ್ರೆ ಅಷ್ಟು ಒಂದು ಕ್ಲಿಷ್ಟತೆಯಿಂದ ಕೂಡಿದಂತಹ ಗದ್ಯಕೃತಿ. ನೀವು ನೋಡಿದರೂ ಅರ್ಥ ಆಗಂಗಿಲ್ಲ, ಓದಿದರೂ ಅರ್ಥ ಆಗಂಗಿಲ್ಲ. ಅಂತಹ ಒಂದು ಕ್ಲಿಷ್ಟತೆಯನ್ನು ಕೂಡಿದಂತಹ ಒಂದು ಸ್ಟೋರಿಯನ್ನು ಬಹಳ ಸರಳವಾದಂತಹ ಕನ್ನಡದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡೀನಿ. ಪ್ಲೀಸ್ ಯಾರನ್ನೂ ಲೈವ್ಲಿ ಜಾಯಿನ್ ಆಗೋಕ್ಕಾಗಿಲ್ಲ, ಒಂದು ವಿಡಿಯೋನ ಚೆಕ್ ಮಾಡ್ಕೊರಿ, ವಿಡಿಯೋನ ಹೋಗಿ ನೋಡ್ರಿ, ಕತೆ ಹೆಂಗೆ ಅನಿಸ್ತು ಅಂತ ಹೇಳಿ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ಪ್ಲೀಸ್ ಲೈವ್ನ ಬಂದರೆ ಒಂದು ಕಮೆಂಟ್ ಮಾಡಿರಿ.